ನಮಸ್ಕಾರ ವೀಕ್ಷಕರೇ, ಅಡ್ವೊಕೇಟ್ ದಾಕ್ಷಾಯಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ಡೈವರ್ಸ್ಗೆ ಮೊದಲು ಮೀಡಿಯೇಷನ್ನ ಅವಶ್ಯಕತೆ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಸೆಕ್ಷನ್ 18 ಆಫ್ CPCನಲ್ಲಿ ಪಕ್ಷಗಾರರು ಯಾವ ರೀತಿ ತಮ್ಮ ಕೇಸುಗಳನ್ನು ಶೀಘ್ರವಾಗಿ ಬಗೆಹರಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ವಿವರಿಸಿದ್ದಾರೆ. ಇದು ADR ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್. ಇದು 4 ಪರ್ಯಾಯ ವಿವಾದಗಳನ್ನು ಬಗೆಹರಿಸಿಕೊಳ್ಳುವುದರ ಬಗ್ಗೆ ವಿವರಿಸುತ್ತದೆ. ಮೊದಲನೆಯದಾಗಿ ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್, ಮೀಡಿಯೇಷನ್, ಲೋಕ ಅದಾಲತ್ ಆರ್ ಜುಡಿಷಿಯಲ್ ಸೆಟಲ್ಮೆಂಟ್. ಇದರಲ್ಲಿ ನಾವೀಗ ಮೀಡಿಯೇಷನ್ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಈ ವಿಧಾನಗಳ ಮೂಲಕ ಪಕ್ಷಗಾರರು ತಮ್ಮ ಕೇಸುಗಳನ್ನು ಬಗೆಹರಿಸಿಕೊಳ್ಳುವುದರಿಂದ ನ್ಯಾಯಾಲಯದ ಸಮಯ ಮತ್ತು ಪಕ್ಷಗಾರರ ಹಣವನ್ನು ಉಳಿಸುವ ವಿಧಾನ ಇದಾಗಿದೆ. ಈ ಮೀಡಿಯೇಷನ್ ಅಂದ್ರೆ ಏನು, ಅದರ ಪ್ರೋಸೆಸ್ ಯಾವ ರೀತಿ ಇರುತ್ತದೆ ಎನ್ನುವುದನ್ನು ನೋಡುವುದಾದರೆ, ವಿಚ್ಛೇದನಕ್ಕಾಗಿ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅರ್ಜಿಯನ್ನು ಸಲ್ಲಿಸಿದಾಗ ಆಫ್ಟರ್ ಸರ್ವಿಸ್ ಆಫ್ ಸಮನ್ಸು ಇಬ್ರು ಪಕ್ಷಗಾರರು ನ್ಯಾಯಾಲಯದಲ್ಲಿ ಹಾಜರಾದಾಗ ಕೋರ್ಟು ಈ ಕೇಸನ್ನು ಮೀಡಿಯೇಷನ್ಗೆ ರೆಫರ್ ಮಾಡುತ್ತದೆ. ವೀಕ್ಷಕರೇ, ಈ ಮೀಡಿಯೇಷನ್ ಯಾವ ರೀತಿಯ ಒಂದು ಪ್ರೋಸೆಸ್ ಎಂದರೆ, ವೆಲ್ ಟ್ರೈನ್ಡ್ ಮೀಡಿಯೇಟರ್ ಇರ್ತಾರೆ. ಅದೇ ರೀತಿ ಮೀಡಿಯೇಷನ್ ಕೊಠಡಿಗಳು ಸಹ ಸಪ್ರೇಟ್ ಆಗಿ ಇರುತ್ತವೆ. ಮತ್ತೆ ಈ ಮೀಡಿಯೇಟರ್ ನ್ಯೂಟ್ರಲ್ ಪರ್ಸನ್ ಆಗಿ ಇರ್ತಾರೆ. ಅವರು ಗಂಡ ಅಥವಾ ಹೆಂಡತಿ ಯಾರ ಪರವಾಗಿಯೂ ಮಾತನಾಡುವುದಿಲ್ಲ, ಯಾರ ವಿರೋಧವಾಗಿಯೂ ಮಾತನಾಡುವುದಿಲ್ಲ. ಅವರು ಈ ಹಸ್ಬೆಂಡ್ ಅಂಡ್ ವೈಫ್ ನಡುವೆ ಯಾವ ರೀತಿಯ ಸಮಸ್ಯೆ ಇದೆ ಅದನ್ನು ಸರಿಪಡಿಸುವುದು ಹೇಗೆ, ಮತ್ತು ವಿವಾಹ ವಿಚ್ಛೇದನ ಅಂದ್ರೆ ಡೈವರ್ಸ್ ಆದರೆ ಅದರ ಸಾಧಕ ಬಾಧಕಗಳ ಬಗ್ಗೆ ಅವರು ನಿಮಗೆ ವಿವರಿಸುತ್ತಾರೆ. ನೀವಿಬ್ಬರು ಒಂದು ನಿರ್ಧಾರಕ್ಕೆ ಬರಲು ಅವರು ಸಹಾಯ ಮಾಡುತ್ತಾರೆ. ಒಂದು ಬಾರಿ ಫೈಲ್ ಮೀಡಿಯೇಷನ್ಗೆ ರೆಫರ್ ಆದರೆ ಅದು 90 ದಿನಗಳ ಕಾಲ ಮೀಡಿಯೇಷನ್ ನಲ್ಲಿ ಇರುತ್ತದೆ. ಈ ನಡುವೆ ನೀವು ಮೀಡಿಯೇಟರ್ ಬಳಿ ನಿಮ್ಮ ಇಬ್ಬರ ಪರ್ಸನಲ್ ಸಮಸ್ಯೆಗಳು ಯಾವುದೇ ಇದ್ದರೂ ಅವರ ಬಳಿ ನೀವು ಹೇಳಬಹುದು. ನಿಮಗೆ ಒಂದು ನಿರ್ಧಾರಕ್ಕೆ ಬರಲು ಸಹಾಯ ಮಾಡುತ್ತಾರೆ. ಈಗ ಹಸ್ಬೆಂಡ್ ಅಂಡ್ ವೈಫ್ ನಡುವೆ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ಅವರು ಅವರ ತಂದೆ ತಾಯಿ ಹತ್ರ ಆಗಿರ್ಬೋದು, ಅವರ ರಿಲೇಷನ್ ಹತ್ರ ಆಗಿರ್ಬೋದು, ಅವರು ಅದನ್ನ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂತ ಸಮಸ್ಯೆಗಳನ್ನ, ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಹಸ್ಬೆಂಡ್ ಅಂಡ್ ವೈಫ್ ಮೀಡಿಯೇಟರ್ ಬಳಿ ತಿಳಿಸಬಹುದು. ಅವರು ನ್ಯೂಟ್ರಲ್ ಪರ್ಸನ್ ಆಗಿರುವುದರಿಂದ ಇನ್ನು ಇದರಿಂದ ಮುಂದಕ್ಕೆ ಏನಾದರೂ ಕೇಸ್, ನೀವು ಇದರಲ್ಲಿ ಕೇಸ್ ಕಂಟೆಸ್ಟ್ ಆದ್ರೂ ಕೂಡ ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಆಗುವುದಿಲ್ಲ. ಈ ಮೀಡಿಯೇಷನ್ ನಲ್ಲಿ ಮೀಡಿಯೇಟರ್ 3 ಸೆಷನ್ಗಳ ಮೂಲಕ ನಿಮಗೆ ಕೌನ್ಸಿಲಿಂಗ್ ಅನ್ನು ಮಾಡುತ್ತಾರೆ. ಈ ಮೊದಲನೇ ಕೌನ್ಸಿಲಿಂಗ್ ನಲ್ಲಿ ತಂದೆ ತಾಯಿ, ಹಸ್ಬೆಂಡ್ ಅಂಡ್ ವೈಫ್, ಮೀಡಿಯೇಟರ್, ವಕೀಲರು ಇರುತ್ತಾರೆ. ಅದೇ ರೀತಿ ಎರಡನೇ ಸೆಷನ್ ನಲ್ಲಿ ಮೀಡಿಯೇಟರ್, ಹಸ್ಬೆಂಡ್ ಅಂಡ್ ವೈಫ್, ವಕೀಲರು ಇರುತ್ತಾರೆ. ಎರಡೂ ಪಕ್ಷಗಾರರ ವಕೀಲರು ಇರುತ್ತಾರೆ. ಅದೇ ರೀತಿ ಮೂರನೇ ಸೆಷನ್ ಅಲ್ಲಿ ಮೀಡಿಯೇಟರ್ ಮತ್ತು ಹಸ್ಬೆಂಡ್ ಅಂಡ್ ವೈಫ್ ಮಾತ್ರ ಇರುತ್ತಾರೆ. ಈ ಸೆಷನ್ಗಳಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆ ಆಗುತ್ತಿದೆ, ನಿಮ್ಮ ಸಂಸಾರದಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಈಗ ಸಣ್ಣ ಪುಟ್ಟ ವಿಚಾರಗಳಿಗಾಗಿರ್ಬೋದು, ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗಿರ್ಬೋದು, ನೀವೇನಾದ್ರೂ ಡೈವರ್ಸ್ಗೆ ಬಂದಿದ್ರೆ ನೀವು ಇಲ್ಲಿ ಮುಕ್ತವಾಗಿ ಮಾತನಾಡುವ ವ್ಯವಸ್ಥೆ ಇರುವುದರಿಂದ ನೀವು ಆರಾಮಾಗಿ ಮೀಡಿಯೇಟರ್ ಹತ್ರ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಬಹುದು. ಈಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಎದುರಾಗಿ ಕುತ್ಕೊಂಡು ಮಾತಾಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗಿರುವಂತ ಉದಾಹರಣೆಗಳು ಇದೆ. ಈಗ ಒಂದ್ಸರಿ ಫ್ಯಾಮಿಲಿ ಕೋರ್ಟ್ಗೆ ಬಂದ್ರೆ ಎಲ್ಲರೂ ಡೈವರ್ಸ್ ತಗೊಂಡೇ ಹೋಗೋದಿಲ್ಲ. ಎಷ್ಟೋ ಜನ ಒಂದಾಗಿ ಖುಷಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇರೋಂತ ಉದಾಹರಣೆಗಳು ಫ್ಯಾಮಿಲಿ ಕೋರ್ಟ್ ಅಲ್ಲಿ ನಡೆದಿರೋ ಅಂತದ್ದು ಇದೆ. ನೀವು ಸಿಂಗಲ್ ಆಗಿ ಏನಾದ್ರು ಮೀಡಿಯೇಟರ್ ಹತ್ರ ಮಾತಾಡ್ಬೋದು. ಅದನ್ನ ನೀವು ನಿಮ್ಮ ಈಗ ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದಿಕ್ ಆಗಿರಲ್ಲ. ಆ ತರ ಸಮಸ್ಯೆ ಏನಾದ್ರು ಇತ್ತು ಅಂತಂದ್ರೆ ನೀವು ಮೀಡಿಯೇಟರ್ ಹತ್ರ ಮಾತಾಡಿ, ನನ್ನ ಪ್ರಾಬ್ಲಮ್ ಈ ರೀತಿ ಇದೆ, ಇದನ್ನ ಸರಿ ಆದ್ರೆ ನಾನು ಮುಂದೆ ಇವ್ರ ಜೊತೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದ್ದಾಗ ನಿಮ್ಗೆ ಅಲ್ಲಿ ಅವಕಾಶ ತುಂಬಾನೇ ಇರುತ್ತೆ. ಯಾಕೆಂದ್ರೆ ಮೀಡಿಯೇಷನ್ ಫ್ಲೆಕ್ಸಿಬಲ್ ಆಗಿರುವಂತ ಒಂದು ಸ್ಟೇಜ್ ಅದು. ಅದರಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಕೋರ್ಟಿನಲ್ಲಿ ಅಲ್ದಾಡೋ ಅಂತ ಸಮಸ್ಯೆನೂ ಇರೋದಿಲ್ಲ. ಹಾಗೆ ರೀತಿ ನಿಮ್ಮ ವಯಸ್ಸು ಮತ್ತು ನಿಮ್ಮ ಹಣವನ್ನು ಸಹ ಉಳಿಸ್ಬೋದು ಅಂತ ಮೀಡಿಯೇಷನ್ ಇದರಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಮೀಡಿಯೇಟರ್ ಕೌನ್ಸಿಲಿಂಗ್ ಮಾಡಿದ ನಂತರವೂ ದಂಪತಿಗಳು ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲದೆ ಇದ್ದ ರಾಜಿ ಮಾಡಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಇರುವಂತಹ ಸಮಸ್ಯೆ ರಾಜಿ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಸಂದರ್ಭ ಇದ್ದಾಗ ಮೀಡಿಯೇಟರ್ ಆ ಫೈಲ್ ಅನ್ನು ಕೋರ್ಟ್ಗೆ ರೆಫರ್ ಮಾಡುತ್ತಾರೆ. ನಾಟ್ ಸೆಟಲ್ ಎಂದು. ಏನಾದರೂ ಮೀಡಿಯೇಷನ್ ಅಲ್ಲಿ ಸೆಟಲ್ ಆದ್ರೆ ಮೀಡಿಯೇಷನ್ ಅಗ್ರಿಮೆಂಟ್ ಆಗುತ್ತೆ.
ವೀಕ್ಷಕರೇ, ಇದಿಷ್ಟು ಮೀಡಿಯೇಷನ್ನ ಪ್ರೋಸೆಸ್. ಈಗ ಮೀಡಿಯೇಷನ್ ನಿಂದ ಆಗುವ ಅಡ್ವಾಂಟೇಜಸ್ ಬಗ್ಗೆ ಹೇಳುವುದಾದರೆ, ಈ ಮೀಡಿಯೇಷನ್ ಇದರಲ್ಲಿ ಇಬ್ಬರು ಪಕ್ಷಗಾರರು ಎದುರು ಬದರಾಗಿ ಕೂತು ಮಾತನಾಡುವ, ಈಗ ನಾ ಹೇಗೆ ಕೂತಿದ್ದೀನೋ ಅದೇ ತರ ಕೂತು ಮಾತನಾಡುವ ಒಂದು ವ್ಯವಸ್ಥೆ ಇರುತ್ತದೆ. ಯಾಕಂದ್ರೆ ಎಷ್ಟೋ ಒಂದು ಸಂದರ್ಭದಲ್ಲಿ ಈಗ ಜಗಳ ಆದಾಗ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಹಸ್ಬೆಂಡ್ ಅಂಡ್ ವೈಫ್ ನಡುವೆ ಇಬ್ರು ದೂರ ಆಗಿರ್ತಾರೆ. ನೆಕ್ಸ್ಟ್ ಅವರು ಡೈರೆಕ್ಟ್ ಆಗಿ ಕೂತು ಮಾತಾಡುವಂತ ಒಂದು ಸಂದರ್ಭ ಅವ್ರಿಬ್ರು ನಡುವೆ ಸಿಚುವೇಶನ್ ಕ್ರಿಯೇಟ್ ಆಗದೇನೆ ಇರ್ಬೋದು. ಆ ರೀತಿಯಾಗಿದ್ದಾಗ ಕೂಡ ಮೀಡಿಯೇಷನ್ ಅದಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಇದು ಮೊದಲನೆಯ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೆಕೆಂಡ್ ಆಗಿ ಇದು ಗೌಪ್ಯತೆಯನ್ನು ಕಾಪಾಡುತ್ತದೆ. ಈಗ ನೀವು ಮೀಡಿಯೇಷನ್ ರೂಮ್ ನಲ್ಲಿ ಮಾತಾಡಿದಂತಹ ಯಾವುದೇ ವಿಚಾರಗಳು ಮೀಡಿಯೇಷನ್ ರೂಮ್ ಇಂದ ಹೊರಗೆ ಹೋಗುವುದಿಲ್ಲ. ಈ ಮೀಡಿಯೇಷನ್ ನಲ್ಲಿ ಪಕ್ಷಗಾರರಿಗೆ ಯಾವುದೇ ಒತ್ತಡ ಇರುವುದಿಲ್ಲ. ಎದುರು ಪಕ್ಷಗಾರರು ಹೇಳುವುದನ್ನು ನಾನು ಒಪ್ಪಿಕೊಳ್ಳಲೇಬೇಕು ಎನ್ನುವ ಯಾವುದೇ ಒತ್ತಡ ಅವರ ಮೇಲೆ ಇರುವುದಿಲ್ಲ. ಇಲ್ಲಿ ನೀವು ಇಬ್ಬರೂ ಅಷ್ಟೇ ಸ್ವತಂತ್ರವಾಗಿ ಇರುತ್ತಾರೆ. ಮೀಡಿಯೇಟರು ನ್ಯೂಟ್ರಲ್ ಪರ್ಸನ್ ಆಗಿರುವುದರಿಂದ ನೀವು ಇಲ್ಲಿ ಹೇಳಿದಂತ ವಿಚಾರಗಳು ಮುಂದೆ ಅಕಸ್ಮಾತ್ ಈ ಕೇಸು ಸೆಟಲ್ ಆಗದೆ ಕೋರ್ಟಲ್ಗೆ ರೆಫರ್ ಆಯ್ತು ಅಂದಾಗೂ ಕೂಡ ಕೇಸ್ ನಡೆಸೋದಿಕ್ಕೆ ಯಾವುದೇ ರೀತಿಯ ಡ್ಯಾಮೇಜು ಮೀಡಿಯೇಟರ್ ಇಂದ ಆಗುವುದಿಲ್ಲ. ಸಣ್ಣ ಪುಟ್ಟ ಕಾರಣಗಳಿಂದ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗಿರ್ಬೋದು, ನೀವೇನಾದರೂ ಡೈವರ್ಸ್ಗೆ ಬಂದಿದ್ರೆ ರಾಜಿ ಮಾಡಿಕೊಳ್ಳಲು ಮೀಡಿಯೇಷನ್ ಒಂದು ಒಳ್ಳೆಯ ಕ್ರಮವಾಗಿದೆ. ಈ ಮೀಡಿಯೇಷನ್ ನಿಂದ ಸಂಬಂಧಗಳು ಪೂರ್ಣ ಹಾಳಾಗುವ ಮೊದಲು ದಾಂಪತ್ಯವನ್ನು ರಕ್ಷಿಸಿಕೊಳ್ಳಲು ಮೀಡಿಯೇಷನ್ ಸಹಕಾರಿಯಾಗಿದೆ. ಈ ಮೀಡಿಯೇಷನ್ಗೆ ಬಿಫೋರ್ ಜಡ್ಜ್ಮೆಂಟ್ ಯಾವಾಗ ಬೇಕಾದರೂ ಕೇಸನ್ನು ಮೀಡಿಯೇಷನ್ಗೆ ರೆಫರ್ ಮಾಡಿಕೊಳ್ಳಬಹುದು. ಈ ಮೀಡಿಯೇಷನ್ ಅಗ್ರಿಮೆಂಟ್ ಬಗ್ಗೆ ಹೇಳುವುದಾದರೆ, ಇದು ಇಬ್ಬರೂ ಪಕ್ಷಗಾರರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತದೆ. ಇಬ್ಬರೂ ಪಕ್ಷಗಾರರು ಒಪ್ಪಿಕೊಂಡು ಇದಕ್ಕೆ ಸಹಿಯನ್ನು ಹಾಕಿರುತ್ತಾರೆ. ಅದೇ ರೀತಿ ಅವರ ವಕೀಲರು ಸಹಿ ಹಾಕಿರುತ್ತಾರೆ. ಮೀಡಿಯೇಟರ್ ಸಹಿಯನ್ನು ಇದು ಒಳಗೊಂಡಿರುತ್ತದೆ. ಈ ಅಗ್ರಿಮೆಂಟ್ ವಿರುದ್ಧ ಅಪೀಲ್ ಅಥವಾ ರಿವಿಷನ್ ಹಾಕಲು ಬರುವುದಿಲ್ಲ. ಆದರೆ ಒಂದೆರಡು ಇದಕ್ಕೆ ಎಕ್ಸೆಪ್ಷನ್ ಸಹ ಇದೆ ಅಂತ ಹೇಳ್ಬೋದು. ಈ ಒಂದು ಅಗ್ರಿಮೆಂಟ್ಗೆ ಇಬ್ಬರೂ ಪಕ್ಷಗಾರರು ಬೈಂಡಿಂಗ್ ಆಗಿ ಇರ್ತಾರೆ. ಇದರ ಎಗೇನೆಸ್ಟ್ ಆಗಿ ಅಪೀಲ್ ಅಥವಾ ರಿವಿಷನ್ ಹಾಕಲು ಬರುವುದಿಲ್ಲ. ಎಕ್ಸಿಕ್ಯೂಷನ್ ಪೆಟಿಷನ್ ನ ಹಾಕೊಬಹುದು. ವೀಕ್ಷಕರೇ, ಈ ಡೈವರ್ಸ್ಗೆ ಮೊದಲು ಮೀಡಿಯೇಷನ್ ಒಂದು ಮಹತ್ವಪೂರ್ಣವಾದ ಹಂತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಪಕ್ಷಗಾರರು ಎದುರು ಬದರಾಗಿ ಕೂತು ಮಾತನಾಡುವುದರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುವಂತ ಸಿಚುವೇಶನ್ ಈ ಮೀಡಿಯೇಷನ್ ಕ್ರಿಯೇಟ್ ಮಾಡುತ್ತೆ. ಈ ಕೋರ್ಟ್ನ ಒಂದು ವಾತಾವರಣ ಆಗಿರ್ಬೋದು, ಈಗ ಏನೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜಗಳ ಆಗಿರುತ್ತೆ, ಅದು ಕೂತು ಮಾತಾಡಿದಾಗ ಪರಿಹಾರವಾಗುವಂತಹ ರಾಜಿ ಮಾಡ್ಕೊಬೋದಾದಂತ ಸಮಸ್ಯೆ ಆಗಿದ್ದಾಗ ಅದು ಖಂಡಿತ ಮೀಡಿಯೇಷನ್ ಅಲ್ಲಿ ಸಾಲ್ವ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಮೀಡಿಯೇಷನ್ ಅನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ. ಈ ಮೀಡಿಯೇಷನ್ ಇಂದ ಎಷ್ಟೋ ಜೋಡಿಗಳು ಒಂದಾಗಿ ಸುಖ ದಾಂಪತ್ಯ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಫ್ಯಾಮಿಲಿ ಕೋರ್ಟ್ಗೆ ಬರೋರೆಲ್ಲ ಡೈವರ್ಸ್ ತಗೊಂಡೇ ಹೋಗ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ. ರಾಜಿ ಮಾಡ್ಕೊಂಡು ಹೋಗಿರೋಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದ್ರಿಂದ ಈ ಮೀಡಿಯೇಷನ್ ಅನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.